ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ರೈತ ಮುಖಂಡರು, ಬೆಳೆಗಾರರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಮಡಿಕೇರಿಯ ರಾಜದರ್ಶನ್ ಸಭಾಂಗಣದಲ್ಲಿ ಸಂವಾದ ನಡೆಯಿತು. ಸಭೆಯಲ್ಲಿ ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಜನವಸತಿ ಪ್ರದೇಶ, ಕೃಷಿ ಭೂಮಿ ಹಾಗೂ ತೋಟಗಳನ್ನು ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಯಿಂದ ಹೊರಗಿಡಬೇಕು, ಬಫರ್ ಝೋನ್ ಅನ್ನು 0 ಕಿಲೋಮೀಟರ್ಗೆ ಸೀಮಿತಗೊಳಿಸಬೇಕು ಎಂಬ ನಿರ್ಣಯ ಕೈಗೊಳ್ಳಲಾಯಿತು. ಆರಂಭದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದು ರಾಜಕೀಯವಾಗಲಿದೆ. ಕೇಂದ್ರ ಸರ್ಕಾರ ಹೊರಡಿಸಿರುವುದು ಕರಡು ಅಧಿಸೂಚನೆಯಾಗಿದ್ದು, ಇದು ಅಂತಿಮವಲ್ಲ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು, ಎಲ್ಲ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸಿದ ಬಳಿಕವೇ ವರದಿ ಜಾರಿಯಾಗಲಿದೆ ಎಂದರು. ಸುಮಾರು 1-2 ವರ್ಷಕ್ಕೆ ಒಂದೊಂದು ಸತಿ ಒಂದು ಅಧಿಸೂಚನೆ ಬರ್ತಾ ಇರುತ್ತೆ. ಅದು ಬಹಳ ಆತಂಕಕ್ಕೆ ಕಾರಣ ಆಗುತ್ತೆ. ಯಾವುದೇ ರೀತಿ ಇದಕ್ಕೆ ಒಂದು ಪರಿಹಾರ ತರದೇನೆ ಈ ಒಂದು ಸಮಿತಿಯ ಒಂದು ಏನು ಫೈಂಡಿಂಗ್ಸ್ ಇದೆ, ಸುಮ್ಮನೆ ವಿಳಂಬ ಆಗ್ತಾ ಇದೆ. ನಾವು ಕೂಡ ಇಲ್ಲಿ ಏನು ನಮ್ಮ ಪರಿಸರ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಏನು ಕ್ರಮ ತಗೋಬೇಕು ಅದನ್ನು ಮಾಡ್ತಾ ಇಲ್ಲ, ನಮ್ಮ ಕೊಡಗು ರಕ್ಷಣೆ ಮಾಡೋದಕ್ಕೂ ಕೂಡ ಏನು ಕ್ರಮ ತಗೋಬೇಕು ಅದನ್ನು ಕೂಡ ಮಾಡ್ತಾ ಇಲ್ಲ. ಸೊ ಇದು ಒಂಥರ ಹ್ಯಾಂಗಿಂಗ್ ಒಂದು ಬ್ಯಾಲೆನ್ಸಲ್ಲಿ ಹೋಗ್ತಾ ಇದೆ ಮುಂದೆ. ಪ್ರಸ್ತುತ ನಮಗೆ ಒಂದು ಅವಕಾಶ ಇದೆ. ಏನಂದರೆ ಕೇರಳನೂ ಕೂಡ ಇವತ್ತು ಏನು ಕ್ರಮ ತಗೊಂಡಿದ್ದಾರೆ ಅದು ಒಂದು ಮಾದರಿ ರೂಪಿಸಿದ್ದಾರೆ. ಏನಂದರೆ ಇವತ್ತು ಅವರ ಜೀವ ವೈವಿಧ್ಯತೆ ಏನು ಮಂಡಳಿ ಇದೆ, ಕಂದಾಯ ಇಲಾಖೆ ಜೊತೆಗೆ ಒಂದು ಸಮೀಕ್ಷೆ ನಡೆಸಿದ್ದಾರೆ. ಅವ್ರ ವಲಯ ಏನು ಗುರುತಿಸಿದ್ರು ಅಂದರೆ ಸುಮಾರು 13,000 ಒಂದು ಸ್ಕ್ವೇರ್ ಕಿಲೋಮೀಟ್ರನ್ನು ಗುರುತಿಸಿದ್ರು. ಇದು ಅತಿ ಸೂಕ್ಷ್ಮ ಒಂದು ಪ್ರಕೃತಿ ವಲಯ ಅಂತ. ಅದನ್ನ ಇವತ್ತು ಸುಮಾರು ಜೊತೆಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅನನ್ಯವಾದಂಥ ಒಂದು ಪರಂಪರೆಗಳಿದ್ದಾವೆ, ಅನನ್ಯವಾದಂಥ ಒಂದು ಪದ್ಧತಿಗಳಿದ್ದಾವೆ. ನಮ್ಮದೇ ಆದಂಥ ಜೀವನೋಪಾಯಕ್ಕೆ ನಾವು ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತೀವಿ. ಅದ್ರ ಬಗ್ಗೆನೂ ಕೂಡ ಯಾವ ರೀತಿಯ ಒಂದು ವಿವರ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮ ತಗೊಳ್ದೇನೆ, ನೀವು ಕೂಡ ಇದು ಒಂದು ವೈಜ್ಞಾನಿಕವಾದಂಥ ಅಪ್ರೋಚ್ ತಗೊಳ್ದೇನೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋದು ಅದು ಬರೀ ಒಂದು ರಾಜಕೀಯ ಒಂದು ನಿರ್ದೇಶನ ಅಂತ ನಮ್ಮ ಅಭಿಪ್ರಾಯ. ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ಫಸ್ಟು ಪ್ರಥಮವಾಗಿ ನೀವು ತಿಳ್ಕೋಬೇಕಾಗಿರುವಂಥದ್ದು ಕರಡು ಡ್ರಾಫ್ಟ್ ನೋಟಿಫಿಕೇಶನ್ ಇದು ಏನು ಬಂದು ಇದ್ರ ಮೇಲೆ ಇದು ಅನುಷ್ಠಾನ ಆಗೋದಕ್ಕಲ್ಲ, ಇದು ಅಧಿಕೃತ ಅಲ್ಲ. ಡ್ರಾಫ್ಟ್ ಅಂದರೆ ಏನು, ಇದು ಚರ್ಚೆ ಮಾಡುವಂಥದ್ದು ಸಮಯ. ಇದಕ್ಕೆ ತಮ್ಮ ಅಭಿಪ್ರಾಯಗಳು ಸಲ್ಲಬೇಕು. ಇದನ್ನು ನೀವು ಏನು ಇಲ್ಲಿ ನಿಮ್ಮ ಜಿಲ್ಲೆಗೆ ಏನೇನು ಸಮಸ್ಯೆಗಳಿದೆ ಅದನ್ನ ಯಾವ ರೀತಿ ಬಗೆಹರಿಸಬೇಕು, ಅದಾದ ನಂತರ ನಾವು ಸ್ವೀಕರಿಸ್ಬೋದು ಅಂತ ಒಂದು ಚರ್ಚೆ ಮಾಡುವಂಥದ್ದು ಸಮಯ ಇವತ್ತು. ರೈತ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಚಕ್ರವರ್ತಿ ಮಾತನಾಡಿ, ಜಿಲ್ಲೆಯ ಶಾಸಕರು ಸಭೆಗೆ ಗೈರಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸೂಕ್ಷ್ಮ ಪರಿಸರ ವಲಯದ ಘೋಷಣೆ ಕುರಿತು ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವು ಪ್ರಕಟಿಸಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ 11ರಂದು ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ಸಭೆ ಕರೆದಾಗ 2 ಶಾಸಕರ ಅವಶ್ಯಕತೆ ಈ ಸಭೆಗಿದೆ. ನೀವು ನಮ್ಮ ಸಂಸದರು ಇಲ್ಲಿಂದ ಲೆಟರ್ ತಗೊಂಡೋಗಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥದ್ದಲ್ಲ. ಇದು ರಾಜ್ಯ ಸರ್ಕಾರಕ್ಕೆ ಹೋಗಿ ರಾಜ್ಯ ಸರ್ಕಾರದಲ್ಲಿ ಪ್ರಸ್ತಾವನೆ ಆಗಿ ಅಲ್ಲಿಂದ ಇದು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಾಗ್ತದೆ. ತಮಗೆಲ್ಲ ಗೊತ್ತಿದೆ, ಬರೀ 55 ಗ್ರಾಮ, ಅದ್ರಲ್ಲಿ 53 ಗ್ರಾಮ ಅಂತ ಹೇಳ್ತಾರೆ. ಇದೇನಪ್ಪ 53 ಗ್ರಾಮ, ನಾವ್ಯಾಕೆ ಬರ್ಬೇಕು? ನಮ್ಮ ಸೋಮವಾರಪೇಟೆ ಟೌನ್ ಅಲ್ಲಿ ಇರೋದಲ್ಲ, ನಮ್ಮ ಅಧ್ಯಕ್ಷರು ಮಡಿಕೇರಿ ಟೌನ್ ಅಲ್ಲಿ ಇರೋದು, ಯಾಕೆ ಬರ್ಬೇಕು ಅಂತ ಅನಿಸ್ತದೆ. ಉದಾಹರಣೆ ಮೊಣ್ಣಂಗೇರಿ ಸೇರ್ಕೊಂಡಿದೆ. ಮೊಣ್ಣಂಗೇರಿಯಿಂದ 10ರಿಂದ 13 ಕಿಲೋಮೀಟರ್ ಅಂದ್ರೆ ಇಲ್ಲಿ ಮಡಿಕೇರಿ ಬಂದಾಯ್ತು. ಸೋಮವಾರಪೇಟೆ ಭಾಗದಲ್ಲಿ ಕೊಡ್ಲಿಪೇಟೆ, ಬಾಣವಾರ, ಗೋಣಿಕೊಪ್ಪ ಭಾಗದಲ್ಲಿ ಕುಟ್ಟ. ನಮ್ಮ ಸಂಸದರು ಹೇಳಿದ್ರು ಈಗ ಕೇರಳದಲ್ಲಿ 0 ಆಗಿದೆ ಅಂತ. ಕೇರಳ ಎಲ್ಲಿದೆ? ಇಲ್ಲಿ ಬರ್ತದೆ ಪಾರಾಯಣ, ಹೀಗೆ ಬಂದ್ರೆ ಅರ್ಧ ಆ ಕಡೆ ಕೇರಳ ಬರ್ತದೆ, ಅರ್ಧ ಈಗ ಕೊಡಗು ಬರ್ತದೆ. ಕೆಲವು ಇಲ್ಲಿ ಕೈಕೆ ಇಲ್ಲೇ ಇದೆ, ಒಂದು 25 ಕಿಲೋಮೀಟರ್ ಅಂತ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಆಗಲಿ ನಾಳೆಗೂ ಸಹ ನಮ್ಮನ್ನ ಆಹ್ವಾನ ಮಾಡಿದ್ದಾರೆ, ಅರಣ್ಯ ಮಂತ್ರಿಗಳು ಬರ್ತಾರೆ ಅಂತೇಳಿ. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಅರಣ್ಯ ಮತ್ತು ಕೃಷಿ ಭೂಮಿಯ ಸರ್ವೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಯಾಕೆ ಅಂತ ಹೇಳಿದ್ರೆ ರೂಲಿಂಗ್ ಪಾರ್ಟಿಯವರು ಬರಬೇಕಾಗಿತ್ತು. ಯಾಕೆ ಅಂದರೆ ಚುನಾವಣೆಯಲ್ಲಿ ಮಾತ್ರ ರಾಜಕೀಯ. ಮತ್ತೆ ಕೊಡಗು ಜಿಲ್ಲೆಯ ಪ್ರತಿಯೊಂದು ಸಮಸ್ತ ಜನರ ಕಷ್ಟ ಸುಖಗಳನ್ನು ಪಾಲಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರಲ್ಲಿ ಇರ್ತದೆ, ಚುನಾಯಿತ ಪ್ರತಿನಿಧಿಗಳಲ್ಲಿ. ಆದರೆ ಇವತ್ತು ಕಸ್ತೂರಿ ರಂಗನ ಇದನ್ನು ಎಲ್ಲರೂ ಹೇಳಿದ್ದೀರಾ. ಆದರೆ ಒಂದು ಯಾಕೆ ಅಂತ ಹೇಳಿದ್ರೆ ಮಾನ್ಯ MP ಯವರು ರಾಜ್ಯ ಸರ್ಕಾರದಲ್ಲಿ ಜವಾಬ್ದಾರಿ ಇದೆ, ನಮ್ಮಲ್ಲಿ ಜವಾಬ್ದಾರಿ ಇದೆ. ಯಾಕೆ ಅಂತ ಹೇಳಿದ್ರೆ ಅದನ್ನು 0 ಪಾಯಿಂಟಿಗೆ ಮಾಡುವಂಥ ವ್ಯವಸ್ಥೆ ಕೇರಳದಲ್ಲಿ ಹೇಗೆ ಮಾಡಿದರೆ ಹಾಗೆ 0 ಪಾಯಿಂಟಿಗೆ ಮಾಡಬೇಕು. ಮತ್ತೆ ಅಲ್ಲಿಂದ ರೀಸರ್ವೆ, ಯಾಕೆ ಅಂತ ಹೇಳಿದ್ರೆ
ಇವತ್ತು ಫಾರೆಸ್ಟ್ನವರು ಇವತ್ತು C&A ಲ್ಯಾಂಡಲ್ಲಿ ಹಲವು ರೈತ ಬಾಂಧವರು ಮನೆ ಕಟ್ಟಿ ವಾಸಿಸ್ತಾ ಇದ್ದಾರೆ. ಅದರಿಂದ ರೀಸರ್ವೆ ಮಾಡಿ ಯಾವುದು ಗುರುತು ಫಾರೆಸ್ಟ್ ಯಾವುದು ಅಗ್ರಿಕಲ್ಚರ್ ಯಾವುದು ಲ್ಯಾಂಡ್ ಅಂತೇಳಿ ಗುರುತು ಮಾಡಿ ಮಾಡುವಂಥ ವ್ಯವಸ್ಥೆಯನ್ನು ಸರ್ವೆಯನ್ನು ಮಾಡಬೇಕು. ಅದು ಸರ್ವೆಗೆ ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರನು ಎರಡು ಇದು ಮಟ್ಟಿಗೆ ಸರ್ವೆ ಮಾಡಿ ಫಾರೆಸ್ಟ್ನವರು ಮಾಡುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಏನು ಅಂತ ಹೇಳಿದ್ರೆ ಇವತ್ತು ಕಸ್ತೂರಿ ರಂಗನಿಗೆ ವಿರೋಧ ಇಲ್ಲ. ಇವತ್ತು ಏನು ಪ್ರಮುಖವಾದ ಇದು ಕನ್ವರ್ಷನ್ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಕನ್ವರ್ಷನಿಂದ ಇವತ್ತು ನಮ್ಮ ಕೊಡಗು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ನಂದ ಬೆಳ್ಯಪ್ಪ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಬಗ್ಗೆ ಬೆಳೆಗಾರರ ಮನದಲ್ಲಿ ತಳಮಳ ಇದೆ. ಕೃಷಿ ಚಟುವಟಿಕೆಗಳನ್ನು ಹೀಗೆಯೇ ಮುಂದುವರಿಸಲು ಅವಕಾಶ ನೀಡಬೇಕು. ಕಸ್ತೂರಿ ರಂಗನ್ ವರದಿಯನ್ನು ಅರಣ್ಯ ಪ್ರದೇಶಕ್ಕೆ ಸೀಮಿತಗೊಳಿಸಬೇಕು. ಕಾಡಾನೆ ಮಾನವ ಸಂಘರ್ಷ ತಡೆಗೆ ಅಗತ್ಯ ಕಾರಿಡಾರ್ ನಿರ್ಮಾಣಕ್ಕೂ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. This has been going on for so many years now. The only solution that I see, and according to many of these people who have been in consultation with us, is that there has to be a corridor. ಈಗ ಸುಪ್ರೀಂ ಕೋರ್ಟ್ ಇದು ಆದೇಶ ಪ್ರಕಾರ ಸಮೇತ ಒಂದು ಕಾರಿಡಾರ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಆದೇಶ ಕೊಟ್ಟಿದ್ದಾರೆ. ಅದು ತಮಿಳುನಾಡಲ್ಲಿ ಕಾರಿಡಾರ್ ಮಾಡಿಬಿಟ್ಟು ಮಸನಗುಡಿ ಒಂದು ಸ್ವಲ್ಪ ರಿಸಾರ್ಟ್ಸ್ ಎಲ್ಲ ಇದ್ದು ಅದನ್ನ ಎಕ್ವೈರ್ ಮಾಡಿಬಿಟ್ಟು ಆ ಕಾರಿಡಾರ್ಸ್ನ ಇದಾದ್ಮೇಲೆ 6,000 ಎಲಿಫೆಂಟ್ಸ್ ಅಲ್ಲಿ ಇತ್ತು. ಆ 6,000 ಎಲಿಫೆಂಟ್ಸ್ ಆನೆಗಳು ಈಗ ಅದು ಸರಿಯಾಗಿ ಈ ರೀತಿಯಲ್ಲಿ ಆ ಕಾರಿಡಾರ್ಸ್ ಅಲ್ಲಿ ತಿರುಗ್ತಾ ಇದೆ. ಇನ್ನು ಬಹುಶಃ ಸ್ವಲ್ಪ ಇಟ್ ನೀಡ್ಸ್ ಅ ಲಿಟಲ್ ಬಿಟ್ ಆಫ್ ಫಿಕ್ಸಿಂಗ್. ಇಲ್ಲಿ ಕಾರಿಡಾರ್ಸ್ ನೀವು ಸರಿಯಾಗಿ ಮಾಡಿದ್ರೆ, ಕಾರಿಡಾರ್ಸ್ ಯಾಕೆ ಕಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಹಾರಿಂಗೆ ಆಗಲಿ, ಹೇಮಾವತಿ ಆಗಲಿ, ಭದ್ರಾ ಆಗಲಿ, ಈ ಡ್ಯಾಮ್ಗಳೆಲ್ಲ ಬಂದ್ಬಿಟ್ಟು ಅದು ಕಾರಿಡಾರ್ಸ್ ಕಟ್ ಆಗಿದೆ. ಸೊ ಅದರಿಂದ ಚೆಟ್ಟಳ್ಳಿಲಿ ಉಳ್ಕೊಳ್ಳೋ ಆನೆಗಳು ಅಥವಾ ಅಮ್ಮತ್ತಿಲಿ ಇರುವಂತಹ ಆನೆಗಳು ಈಗ ಸಾಧಾರಣ ಎಷ್ಟೋ ವರ್ಷಗಳಿಂದ ಈಗ ತೋಟದಲ್ಲಿ ವಾಸ ಇದ್ದು ಅದು ಈಗ ರೂಢಿ ಆಗ್ಬಿಟ್ಟಿದೆ. ಅದನ್ನ ಕನೆಕ್ಟ್ ಮಾಡೋದಾದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಪುಟ್ ಬ್ಯಾರಿಕೇಡ್ಸ್ ಇನ್ ದ ಫಾರೆಸ್ಟ್ of Amatti and Chettali. Huge, it involves a lot of money, and I think the state government themselves will not be able to do it. It requires the central government and the state government to have a discussion in this matter. ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರದ ಪಾತ್ರವು ಮಹತ್ವದಾಗಿದೆ. ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಜನವಸತಿ ಮತ್ತು ಕೃಷಿ ಪ್ರದೇಶಗಳಿಗೆ ವಿನಾಯಿತಿ ಕಲ್ಪಿಸಬೇಕು ಎಂದರು. ಈ ಮಾಧವ್ ಗಾಡ್ಗಿಲ್ ವರದಿ ಇರ್ಬೋದು ಅಥವಾ ಕಸ್ತೂರಿ ರಂಗನ್ ಕಮಿಟಿ ಅದು ಆಗಿದ್ದು 2010, 11, 12. ಮಾಧವ್ ಗಾಡ್ಗಿಲ್ ರಿಪೋರ್ಟ್ ಪ್ಲೇಸ್ ಮಾಡಿದಾಗ ಕೇರಳದಲ್ಲಿ ಗಲಾಟೆಯಾಗಿ ಅದು ರಿಜೆಕ್ಟೆಡ್. ಈಗ ಅದು ನೋ ಮೋರ್ ರಿಪೋರ್ಟ್, ಅದನ್ನು ಬಿಟ್ಬಿಡೋದು. ಆದರೆ ಇದು ಕಸ್ತೂರಿ ರಂಗನ್ ಬಂದಿದ್ದು 2012ರಲ್ಲಿ, 13ರಲ್ಲಿ ಫಸ್ಟ್ ಡ್ರಾಫ್ಟ್ ನೋಟಿಫಿಕೇಷನ್ ಕೂಡ ಒಂದು ಇಶ್ಯೂ ಆಯಿತು. ಅದರ ವಿರುದ್ಧನೂ ಹೋರಾಟ ಎಲ್ಲವೂ ಮಾಡಿದಾಗ ಅದು ಯಾವಾಗ ಯಾರು ಯಾವ ಸರ್ಕಾರ, ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ. ಇಲ್ಲಿದ್ದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ಅದು ನಡ್ಕೊಂಡೇ ಬಂದಿದೆ. ಆದರೆ ಡ್ರಾಫ್ಟ್ ನೋಟಿಫಿಕೇಷನ್ ಯಾಕೆ ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆಲ್ಲ ಗೊತ್ತಿರಬೇಕು, ಈ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ NGP ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಹಸಿರು ಬೆಂಚು ಅಂತ ಏನಿದೆ, ಅದರಲ್ಲಿ ಗೋವಾ ಫೌಂಡೇಶನ್, ಪರಿಸರವಾದಿಗಳ ಒಂದು ಆರ್ಗನೈಸೇಷನ್ 2 ಪೆಟಿಷನ್ ಹಾಕಿದ್ರು. ಒಂದು ಪೆಟಿಷನ್ನು ಫಸ್ಟ್ ಗೋವಾ ಇವರೇ ಹಾಕಿದ್ದು, ಮಾಧವ್ ಗಾಡ್ಗಿಲ್ ವರದಿಯನ್ನು ತಕ್ಷಣ ಜಾರಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತ ಪೆಂಡಿಂಗ್ ಇರುವಾಗ ಅಂದಿನ ಕೇಂದ್ರ ಸರ್ಕಾರ ವಿಡ್ರಾ ಮಾಡಿತು. ಅದಾದ ಮೇಲೆ ಕಸ್ತೂರಿ ಅದಕ್ಕೂ ಇವರು ಮತ್ತೆ ಪೆಟಿಷನ್ ಹಾಕ್ತಾರೆ. ಆ ಪೆಟಿಷನಲ್ಲಿ ವೆರಿ ಕ್ಲಿಯರ್ ಆಗಿದೆ, ಏನಂದರೆ ನೀವು ಕಸ್ತೂರಿ ರಂಗನ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ವರದಿಯನ್ನು ಸಂಪೂರ್ಣ ತಿರಸ್ಕರಿಸುವುದಕ್ಕಿಂತ ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ರಾಜಕೀಯ ರಹಿತವಾಗಿ ಮತ್ತೊಮ್ಮೆ ಚರ್ಚೆ ನಡೆಸುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಆ ಮಾಹಿತಿನ ಹೇಳಿದ ನಂತರ ಅದನ್ನು ವಾಪಸ್ಸು ರಿಜೆಕ್ಟ್ ಮಾಡಿ ಮತ್ತರಿಂದ ಕಸ್ತೂರಿ ರಂಗನ್ ವರದಿ ಬರುವಂಥ ವ್ಯವಸ್ಥೆ ಆಯಿತು. ನಾವು ಕೂಡ ವಿಧಾನಸಭೆಯಲ್ಲಿ ಇದ್ದಾಗಲೂ ಕೂಡ ನಾವು ಕೊಡಗು ಬಂಧನ ಕೂಡ ಆಚರಣೆ ಮಾಡಿದ್ದೇವೆ. ನಮ್ಮ ಸರ್ಕಾರದ ವಿರುದ್ಧವಾಗಿ ಕೊಡಗು ಬಂಧನ ಆಚರಣೆ ಮಾಡಿದ್ದೇವೆ ನಾವು.
ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಕೇಸುಗಳು ಕೂಡ ನಮ್ಮಲ್ಲಿ ಕೆಲವರಲ್ಲಿ ಬಿದ್ದಿದೆ ಅಂತ ಹೇಳೋದು ವಿಚಾರವನ್ನು ಕೂಡ ಬೋಪಯ್ಯನವರು ಹೇಳಿದರು. ನಾವು ಕಸ್ತೂರಿ ರಂಗನ್ ವರದಿಯನ್ನು ಈಗಾಗಲೇ ಕೇರಳದವರು ಮಾದರಿಯಲ್ಲಿ ಕೊಟ್ಟರೆ ಅದು ಆಕ್ಸೆಪ್ಟ್ ಆಗ್ತದೆ. ಈಗ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ರೆ ಅದನ್ನು ಟೋಟಲಿ ರಿಜೆಕ್ಟ್ ಮಾಡ್ತೇವೆ ಅಂತ. ಕಳೆದ ಸಾರಿ ಅದನ್ನೇ ಆಗಿರೋದು. ನಾವು ಬೇಡ ಅಂತ ಹೇಳಿದಾಗ ಇಲ್ಲ ಟೋಟಲಿ ರಿಜೆಕ್ಟ್ ಮಾಡೋಣ, ಇನ್ನೊಂದು ಸರಿ ಬರಲಿ ಅಂತೇಳಿ ಈಗ 7ನೇ ಸರಿ ನೋಟಿಫಿಕೇಶನ್ ಆಗುವಂಥ ಪರಿಸ್ಥಿತಿ ಕೂಡ ಆಗಿದೆ. ಅದರಿಂದ ನಾವು ಮತ್ತೊಂದು ಬಾರಿಗೆ ನಮ್ಮ ಜನಪ್ರತಿನಿಧಿಗಳನ್ನು 2 ಜನನ ಕರೆಸಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಮತ್ತು ನಮ್ಮ ಲೋಕಸಭಾ ಸದಸ್ಯರನ್ನು ಕೂಡ ಸಮಯ ಕೇಳಿಕೊಂಡು ಒಂದು ಮೀಟಿಂಗನ್ನು ಕರಿತೇವೆ. ಕರೆದು ಇದನ್ನು ಇಲ್ಲೇ ಇತ್ಯರ್ಥ ಆಗುವ ಪರಿಸ್ಥಿತಿಯಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರದಲ್ಲಿ ಮುಂದಕ್ಕೆ ಬರಬಾರ್ದು. ಪುನಃ 7ನೇ ನೋಟಿಫಿಕೇಶನ್ 8ನೇ ನೋಟಿಫಿಕೇಶನ್ ಆಗಬಾರ್ದು. ಆ 8ನೇ ನೋಟಿಫಿಕೇಶನ್ ಆದರೂ ಕೂಡ ಅಲ್ಲಿಗೆ ಈ ಕಸ್ತೂರಿ ರಂಗನ್ ವರದಿ ಅಲ್ಲಿಗೆ ಕ್ಲೋಸ್ ಆಗುವಂಥ ವ್ಯವಸ್ಥೆ ಆಗಬೇಕು. ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರಾಜಕೀಯ ರಹಿತವಾಗಿ ಎಲ್ಲರೂ ಸೇರಿಕೊಂಡು ಮಾಡಿದಾಗ ಮಾತ್ರ ಇದನ್ನು ಮುಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳುವಂಥ ವಿಚಾರವನ್ನು ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಮೀಟಿಂಗ್ ಕರಿತೇವೆ, ಆದಷ್ಟು ತಿಳಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಕಸ್ತೂರಿ ರಂಗನ್ ವರದಿ ಜಾರಿಯಾಗಲಿದೆ ಎಂಬ ಭೀತಿ ಮೂಡಿಸಿ ಕೆಲ ದಲ್ಲಾಳಿಗಳು ಸೂರ್ಲಭಿ ಭಾಗದ ಜನರಿಗೆ ಜಮೀನು ಮಾರಾಟ ಮಾಡುವಂತೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಸ್ಥಳೀಯರಾದ ಮಾಜಿ ಸೈನಿಕ ತಂಬುಕುತ್ತಿರ ಸೋಮಯ್ಯ ಆರೋಪಿಸಿದರು. ಸಿಂಗಲ್ ಆರ್ಟಿಸಿ ಬಳಿಕ ಕಳೆದ 2 ವರ್ಷಗಳಲ್ಲಿ ಸುಮಾರು 400 ಎಕರೆ ಜಮೀನು ಮಾರಾಟವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅಂದ್ರೆ ನಾವು ಈಗ ನೋಡ್ಕೊಳ್ಳೋಕ್ಕೆಲ್ಲ ದೊಡ್ಡ ದೊಡ್ಡ ಸೇರೋ ಮಾತಾಡ್ತೀವಿ ಸರ್, ಅಷ್ಟು ಲ್ಯಾಕು ಇಷ್ಟು ಲ್ಯಾಕು ಅಂತೇಳಿ ಯಾವ ಲ್ಯಾಕು ಇಲ್ಲ. ಹೊಳೆಯನ್ನೇ ತಿರುಗಿಸಿದ್ದಾರೆ. ಫಾರೆಸ್ಟ್ ಅವ್ರನ್ನ ಏನು ಮಾಡ್ತೇವೆ, ಹೊಳೆಯನ್ನ ತಿರುಗಿಸ್ತಾರೆ. ಬನ್ನಿ ನಮ್ಮ ಸೂರ್ಲಭಿಗೆ ತಗೊಂಡವರು ಬೆಂಗಳೂರವರು ಹೊಳೆಯನ್ನೇ ತಿರುಗಿಸ್ತಾರೆ. ನೀವು ಕೇಳ್ಬೋದು ಸರ್, ನೀವು ಎಷ್ಟು ಬುದ್ಧಿವಂತರ ಊರಲ್ಲಿ ಏನು ಮಾಡ್ತೀವಿ ಅಂತೇಳಿ. ನಾವು ಒಬ್ಬನೇ ಅಲ್ಲ, ನಮಗೆ ಅನುಭವ ಬರುತ್ತೆ. ಅಂದ್ರೆ ಆ ಹೊಳೆಯನ್ನು ತಿರುಗಿಸಿ ಅವ್ರಿಗೆ ಏನೆಲ್ಲ ಬೇಕಾದ್ ಮಾಡ್ಕೊಳ್ಬೋದು, ಏನು ಬೆಟ್ಟಗಳು ಕರಿಬಹುದು, ಅವರಿಗೆ ಯಾವುದೇ ವರದಿಗಳ ಇಲ್ಲ. ಲೋಕಲ್ ಬ್ರೋಕರ್ಗಳು ಏನ್ ಮಾಡ್ತಾರೆ, ನಮ್ಮಲ್ಲಿ ಬಂದು ಕಸ್ತೂರಿ ರಂಗನ್ ವರದಿ ಬಂದ್ಬಿಟ್ಟಿದೆ, ನೀವು ಇಲ್ಲಿ ಇರ್ಲಿಕ್ಕೆ ಆಗಲ್ಲ, ಮಾರಿ. ಈಗ ಎಲ್ಲ ನಾನು ಹೇಳ್ತಿಲ್ಲ ಸರ್, ಬಂದಿಲ್ಲ ಅಲ್ಲಿ ಬ್ರೋಕರ್ಗಳು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಜನರನ್ನು ದಾಯಿಸ್ತಾರೆ. ನೋಡಿ ನಿಮಗೆ ಇಲ್ಲಿ ಇರ್ಲಿಕ್ಕೆ ಆಗಲ್ಲ, ನೀವು ಇನ್ನೂ ಏನು ಎಷ್ಟು ಸಿಗುತ್ತಾ ನೀವು ಕೊಟ್ಟು ಹೋಗಿ. ಅದಕ್ಕೆ ನಾವು ಮಾಜಿ ಶಾಸಕರಿಗೆ ಸಂಸದರನ್ನು ಹೇಳೋದು ಸರ್, ಈ ವರದಿಯಲ್ಲಿ ಏನಿದೆ ಈ ಮಾರಾಟದ್ದು ನಾವು ಈಗ ಏನಾದ್ರೂ ಒಂದು ಕ್ರಮ ತಗೊಂಡ್ರೆ ಸ್ವಲ್ಪ ಅದಕ್ಕೇನಾದ್ರೂ ಒಂದು ಇದು ಸಿಕ್ಕಿದ್ರೆ ಸ್ವಲ್ಪ ಆದ್ರೂ ನಮ್ಮ ಭೂಮಿ ನಮ್ದಾಗಿ ಉಳ್ಕೊಳ್ಬಹುದೇನೋ ಅಂತ ನಂದೊಂದು ಅನಿಸಿಕೆ. ಸುಮಾರಾಗಿ ಸರ್ ನಮ್ದಲ್ಲಿ ಈಗ ಕಮ್ಮಿ ಅಂತ ಹೇಳ್ಕೊಂಡು 400 ಎಕರೆ ಮಾರಿ ಹೋಗಿದ್ದೀವಿ 2 ವರ್ಷದಲ್ಲಿ. ಯಾವಾಗಿಂದ ಈ ಸಿಂಗಲ್ ಆರ್ಟಿಸಿ ಆಯ್ತು ಅಲ್ಲಿಂದ ನನಗೆ ಅನ್ನಿಸ್ತದೆ ಮುಂದಿನವರು ಎಷ್ಟು ತಲೆ ಎತ್ತಿರ್ಬೇಕು ಅವರಿಗೆ. ಈಗ ರಾಜ ಪರಂಪರೆ ಅವರು ಅಷ್ಟು ಉಳಿಸಿ ಹೋಗಿದ್ದಾರೆ, ಅವರಿಗೆ ಅದೀಗ ಹೊಂದಿದ್ದು. ನಮ್ದು ನಮ್ಮ ತಾತಂದಿರು ಉಳಿಸಿ ಹೋಗಿದ್ರು, ನಾಳೆ ನಾಡ್ದು ಅದು ಏನಾಗುತ್ತೆ ಅಂದ್ರೆ ಅದು ಹೇಳಲಿಕ್ಕಾಗಲ್ಲ. ಸಭೆಯಲ್ಲಿ ರೈತರು ಹಾಗೂ ಬೆಳೆಗಾರರು ತಮ್ಮ ಆತಂಕಗಳನ್ನು ವ್ಯಕ್ತಪಡಿಸಿ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಕಸ್ತೂರಿ ರಂಗನ್ ವರದಿಯನ್ನು ಅರಣ್ಯ ಪ್ರದೇಶಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲರ ಅಭಿಪ್ರಾಯ ಆಲಿಸಿದ ಬಳಿಕ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ಕಸ್ತೂರಿ ರಂಗನ್ ವರದಿಯನ್ನು ಯಥಾವತ್ ಜಾರಿಗೊಳಿಸಲು ಸಾಧ್ಯವಿಲ್ಲ. ಅದೇ ರೀತಿ ಸಂಪೂರ್ಣ ತಿರಸ್ಕರಿಸುವುದು ಸರಿಯಲ್ಲ. ಜನವಸತಿ ಪ್ರದೇಶ ಹಾಗೂ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಅರಣ್ಯ ವ್ಯಾಪ್ತಿಗೆ ಸೇರಿಸಬಾರದು. ಕೇರಳ ಮಾದರಿಯಲ್ಲಿ ಬಫರ್ ಝೋನ್ ಅನ್ನು 0 ಕಿಲೋಮೀಟರ್ಗೆ ಸೀಮಿತಗೊಳಿಸಲು ಪ್ರಯತ್ನಿಸಲಾಗುವುದು ಎಂದರು. ಎಲ್ಲ ಅಭಿಪ್ರಾಯಗಳು ನಿಜಕ್ಕೂ ಲಾಭ ಆಗುತ್ತೆ ಅಂತ ನಮ್ಮ ಭಾವನೆ. ನಾನು ಇದು ಹೇಳಿರಲಿಲ್ಲ, ಆದರೆ ನಮ್ಮ ಮಿನಿಸ್ಟರ್ ಜೊತೆ ಚರ್ಚೆ ಆಗುವಾಗ ಅವ್ರು ಹೇಳಿದ್ದಾರೆ, ಸಭೆನೇ ಕರಿತೀವಿ, ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಆಹ್ವಾನ ಕೊಡ್ತೀವಿ, ಮತ್ತು ಇಡೀ ಪಶ್ಚಿಮ ಘಟ್ಟದ ಒಂದು ಕೇಂದ್ರ ಪ್ರತಿನಿಧಿಗಳು, ಸ್ಥಳೀಯ ಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಒಂದು ಸಭೆ ಆಗಬೇಕಾಗಿದೆ. ಇವತ್ತು ಇದು ನಾಳೆದೊಳಗೆ ಇದು ಅನುಷ್ಠಾನ ಆಗೋದಿಲ್ಲ, ಭಾಳ ವಿಸ್ತಾರವಾದಂಥ ಒಂದು ಪ್ರಕ್ರಿಯೆ ಇದೆ. ಸೊ ಅದಕ್ಕೂ ಕೂಡ ಅವಕಾಶ ಕೊಡೋಣ. ಜೊತೆಗೆ ನೀವು ಇವತ್ತು ಕೊಟ್ಟಿರುವಂಥದ್ದು ಎಲ್ಲ ಅಂಶಗಳು ಕೂಡ ಇವತ್ತು ದಾಖಲೆ ಮಾಡಿ ಅದನ್ನು ಕೂಡ ಅಲ್ಲಿ ನಾವು ಮಂಡಿಸುವಂಥದ್ದು ಕೆಲಸ ಆಗುತ್ತೆ. ವನ್ಯಜೀವಿ ಮಾನವ ಸಂಘರ್ಷದ ಬಗ್ಗೆ ಭಾಳಷ್ಟು ಚರ್ಚೆ ಆಗಿದೆ. ನಾಳೆನೂ ಕೂಡ ಸಭೆ ಇದೆ, ನಾನು ಜಾಸ್ತಿ ಮಾತಾಡೋಕ್ಕೆ ಹೇಳಲ್ಲ. ಒಂದೇ ಅಂಶ ಒಂದು ಹೇಳಬೇಕಾಗಿದೆ, ಯಾಕಂದರೆ ಇದು ಕೂಡ ರಾಜಕೀಯ ನಡೀತಾ ಇರುವಂಥದ್ದು. ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಬಹುಶಃ ಇದು ಒಂದು ಪಾರಂಪರೆ ಆಗ್ಬಿಟ್ಟಿದೆ ಕೆಲವು ಪಕ್ಷಗಳಲ್ಲಿ. ಯಾವುದು ಏನು ಅಂತ ಇಲ್ಲಿ ಹೇಳಕ್ಕೆ ಹೋಗಲ್ಲ, ಆದರೆ ನಿಮಗೆಲ್ಲ ತಿಳಿದಿರುವಂಥದ್ದು ಸಂಗತಿ. ಈಗಾಗಲೇ ಹೇಳಿದ್ದೀವಿ, ಈ ವಿಶೇಷವಾಗಿ ಫಂಡಲ್ಲಿ ಸುಮಾರು 250-300 ಕೋಟಿ ಕೊಟ್ಟಿದ್ದಾರೆ ಒಂದು ನೆಕ್ಸ್ಟ್ 3 years 5 years ಅಲ್ಲಿ ಅನುಷ್ಠಾನ ಮಾಡೋದಕ್ಕೆ. ಆ್ಯಕ್ಷನ್ ಪ್ಲ್ಯಾನ್ ಯಾರು ಮಾಡಬೇಕು? ಅರಣ್ಯ ಇಲಾಖೆ ಯಾರ ಅಡಿಯಲ್ಲಿರೋದು? ರಾಜ್ಯ ಸರ್ಕಾರ. ಜೊತೆಗೆ ನಮ್ಮ ಫೈನಾನ್ಸ್ ಕಮಿಷನಲ್ಲಿ 10% ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆಗೋಸ್ಕರ ಮೀಸಲಿಟ್ಟಿರೋದು. ಅದರಲ್ಲಿ
3,700 crores ಕರ್ನಾಟಕಕ್ಕೆ ಬಂದಿದೆ. ನಮ್ಮ ಪಾಲ್ ಅಂದರೆ ನಮ್ಮ ಫೈನಾನ್ಸ್ ಕಮಿಷನ್ ಒಟ್ಟು ಪಾಲದಲ್ಲಿ 10% 3,700 crores. ಬಳಸಿರೋದು ಬರೀ 1,700 crores. ಇನ್ನೊಂದು 2,000 ಕೋಟಿ ನೀವು ದಯವಿಟ್ಟು ಇದಕ್ಕೆ ಮೀಸಲಿಡಿ. ನೀವು ಬೇರೆ ಬೇರೆ ಯೋಜನೆಗೆ ಅದನ್ನ ಬಳಸ್ತಾ ಇದ್ದೀರಾ. ಅದನ್ನು ನೀವು ಇಲ್ಲಿಗೆ ಒಂದು ಭಾಗ ಆದರೂ ಕೊಟ್ಟರೆ, ಹೌದು ನಿಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ ಎಲ್ಲಿಗೆ ನೀವು ಫೈನಾನ್ಸ್ ಹಾಕಬೇಕು ಅಂತ. ಆದರೆ ಫೈನಾನ್ಸ್ ಕಮಿಷನಲ್ಲಿ ಭಾಳ ಸ್ಪಷ್ಟವಾಗಿದೆ 10% ಹ್ಯಾಸ್ ಟು ಬಿ ಯೂಸ್ ಫಾರ್ ದಿಸ್ ಅಂತ. ಬರೀ ರಾಜ್ಯಕ್ಕೆ ಒಂದು ಅದು ಯಾವ ರೀತಿ ಬಳಸಬೇಕು ಅಂತ ಒಂದು ಸ್ವಾತಂತ್ರ್ಯ ಇರೋದ್ರಿಂದ ಇವರು ಇದಕ್ಕೋಸ್ಕರ ಬಳಸ್ತಾ ಇಲ್ಲ. ಸೊ ಆ ಹಣವನ್ನು ಇಷ್ಟೊಂದು ಜ್ವಲಂತ ಒಂದು ಸಮಸ್ಯೆ ಇರುವಾಗ ವನ್ಯಜೀವಿ ಮಾನವ ಸಂಘರ್ಷ ಇದಕ್ಕೆ ಮೀಸಲಿಟ್ಟು ಒಂದು ಆ್ಯಕ್ಷನ್ ಪ್ಲಾನ್ ಏನು ಮಾಡೋಕ್ಕಾಗಲ್ಲ. ಪೂರ್ತಿ 2,000 ಕೋಟಿನೂ ಬಳಸೋ ಅವಶ್ಯಕತೆ ಇಲ್ಲ. ನಮ್ಮ ಕೊಡಗಲ್ಲೇ ಸುಮಾರು 294 ಕಿಲೋಮೀಟರು ಗಡಿಭಾಗ ಇರೋದು. ಅದು ರೈಲ್ವೆ ಬ್ಯಾರಿಕೇಡಿಂಗು ನಾವೇ ಪ್ರಸ್ತಾಪ ಮಾಡಿರೋದು ಸುಮಾರು 500 ಚಿಲ್ಲರೆ ಕೋಟಿ ಇರೋದು. ಅದಕ್ಕೋಸ್ಕರ ಹಣ ಕೊಡಿ, ಅಥವಾ ಒಂದೊಂದು ಭಾಗ ತಗೊಳ್ಳಿ. ಅತ್ಯಂತ ಮಹತ್ವದಂತ ಎಲ್ಲಿ ಜಾಸ್ತಿ ಸಂಘರ್ಷ ಆಗ್ತಾ ಇದೆ ಅಂತ, ಸೊ ಅಲ್ಲಿ ಕನಕಪುರದಲ್ಲೂ ಆಗ್ತಾ ಇದೆ, ಹಾಸನದಲ್ಲೂ ಆಗ್ತಾ ಇದೆ, ಸಕಲೇಶ್ಪುರದಲ್ಲಿ, ಚಿಕ್ಕಮಗಳೂರಲ್ಲೂ ಆಗ್ತಾ ಇದೆ. ಅದಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಬಗ್ಗೆ ತಿಳಿಸಿದರು. ಸಂಘಟನೆಯ ಪ್ರಮುಖರನ್ನು ಸೇರಿಸಿ ಜಿಲ್ಲೆಯ ಯಾವುದೇ ಒಂದು ಸಮಸ್ಯೆ ಬಂದರೆ ಹೋರಾಟ ಮಾಡೋ ದೃಷ್ಟಿಯಿಂದ ಈ ಒಂದು ಸಂಘಟನೆಯನ್ನು ಮತ್ತೆ ಸಂಘಟನೆ ಪ್ರಮುಖರು ಮತ್ತು ಪಕ್ಷಾತೀತವಾಗಿ ಪ್ರಮುಖರು ಯಾರು ಜನಪ್ರತಿನಿಧಿಗಳಿರ್ತಾರೆ, ಮಾಜಿ ಪ್ರತಿನಿಧಿಗಳಿರ್ತಾರೆ, ಇವನ್ನ ಸೇರಿಸ್ಕೊಂಡು ಇರುವಂಥ ಈ ಹಳೆ ಹಿಂದೆ ಇತ್ತು, ಇದನ್ನು ಮುಂದೆ ಮತ್ತೆ ಮುಂದುವರಿಸಬೇಕು ಅಂತ ಹೇಳುವಂಥದ್ದು. ವಿಶೇಷವಾಗಿ ಈ ಒಂದು ಕಸ್ತೂರಿ ರಂಗನ್ ವರದಿ ಅನುಷ್ಠಾನದಲ್ಲಿ ಈಗಾಗಲೇ ಸಂಸದರು ಮಾತಾಡ್ತಾ ಹೇಳಿದರು, ಈ ಭಾಗದ ಅದರ ಪಕ್ಕದಲ್ಲಿರುವಂಥ ನಮ್ಮ ಈ ಒಂದು ಪಶ್ಚಿಮ ಘಟ್ಟದಲ್ಲಿ ಬರುವಂಥ ಗ್ರಾಮಗಳಲ್ಲಿ ವಿಶೇಷವಾಗಿ ಈ ಮಳೆಗಳು ಹೆಚ್ಚಿನ ಮಳೆ ಬೀಳೋದ್ರಿಂದ ನಾವು ಈ ಅರಣ್ಯವನ್ನು ಈ ಒಂದು ಪ್ರಕೃತಿಯನ್ನು ಉಳಿಸ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಬೆಳೆಗಳ ನಾಶ ತುಂಬ ಆಗ್ತಾ ಇದೆ. ಅಂದರೆ ಕೊಳೆ ರೋಗ ಇರ್ಬೋದು, ಮಳೆ ವಿಪರೀತ ಮಳೆಯಿಂದ ಜರ್ತು ಹೋಗುವಂಥದ್ದು ಇರ್ಬೋದು, ಈ ರೀತಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಿದ್ರಿಂದ ಈ ನೀರು ಹೋಗುವಂಥ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಭಾಗದಿಂದ ಕೊಡಗಿಗೆ ವಿಶೇಷವಾಗಿ ರಾಯಲ್ಟಿ ರೀತಿಯಲ್ಲಿ ಒಂದು ಕನಿಷ್ಠ ಅವರು ಹೇಳಿದಾಗೆ ಒಂದು ದಿನಕ್ಕೆ ₹1 ಕೊಟ್ಟರು ಒಂದಷ್ಟು ಕೋಟಿಗಳಾಗ್ತದೆ. ಜಿಲ್ಲೆಯ ಅಭಿವೃದ್ಧಿಗೆ ಒಂದು ರಾಯಲ್ಟಿಯನ್ನು ಕೊಡೋ ರೀತಿಯಲ್ಲಿ ಇವತ್ತಿನ ಸಭೆ ನಿರ್ಣಯ ತಗೊಂಡು ಸರ್ಕಾರ ಕಳಿಸಬೇಕು. ಸರ್ಕಾರವು ಇದಕ್ಕೆ ಬದ್ಧರಾಗಿ ರಾಜ್ಯ ಸರ್ಕಾರ ಇದು ಮಾಡಬೇಕು ಅಂತ ಹೇಳುವಂಥ ಒತ್ತಾಯನ ಮಾಡುವಂಥದ್ದು. ಸಭೆಯಲ್ಲಿ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಜೆಡಿಎಸ್ ಮುಖಂಡ ವಿಶ್ವ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಜಿಲ್ಲೆಯ ಶಾಸಕರು ಸಭೆಗೆ ಗೈರಾಗಿರುವ ಕುರಿತು ಕೆಲ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.